ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದ ಮಾಜಿ ಮಂತ್ರಿ ತಿಪಟೂರು ಕ್ಷೇತ್ರದ ಮಾಜಿ ಶಾಸಕ ಬಿಸಿ ನಾಗೇಶ್ ಮೃತರಾಗಿದ್ದು, ತುಮಕೂರು ಜಿಲ್ಲೆಯ ವಿವಿಧ ಮಠದ ಮಠಾಧೀಶರು ನಮ್ಮ ಚನ್ನರಾಯಪಟ್ಟಣ ಡಿಜಿಟಲ್ ಮಾಧ್ಯಮದ ಮೂಲಕ ಸಂತಾಪ ಸೂಚಿಸಿದ್ದಾರೆ. ನಮ್ಮ ನಾಗೇಶ್ ರವರು ಇವತ್ತು ನಿಧನ ಹೊಂದಿರತಕ್ಕಂಥದ್ದು ಬಹಳ ದುಃಖವನ್ನು ಪಡ್ತಕ್ಕಂಥ ಸಂದರ್ಭ. ಅಂಥ ವ್ಯಕ್ತಿ ಚಿಕ್ಕದ ಕಷ್ಟ, ಸರಳ ಜೀವಿ, ಬಹಳ ವಿಧೇಯತೆಯಿಂದ ಸಜ್ಜನಿಕೆಯಿಂದ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ನಮ್ಮ ತಾಲೂಕನ್ನು ಪೂರ್ಣ ಅಭಿವೃದ್ಧಿ ಮಾಡಿದಂಥ ಒಬ್ಬ ಶಕ್ತಿವಂತ ನಾಯಕ. ಅಂಥ ನಾಯಕರವರು ನಿಧನ ಹೊಂದಿರತಕ್ಕಂಥದ್ದು ಆ ಪರಮಾತ್ಮ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ, ಅವ್ರ ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡಲಿ ಅಂತ ಆಶೆಯನ್ನು ಬೆಂಗಳೂರು MLA ಮತ್ತು ಸಚಿವರಾದ ನಾಗೇಶ್ವರವರು ವಿಧಿವಶರಾಗಿದ್ದಾರೆ. ಅವರು ಶಿಕ್ಷಣ ಸಚಿವರಾಗಿದ್ದಾಗ ಎಲ್ಲ ವರ್ಗದವರಿಗೆ ಎಲ್ಲ ಹುಟ್ಟಿ ಅವರು ಭೇದ ಭಾವ ಮಾಡಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಹಾರೈಸ್ತೀನಿ. ಅವರ ಮಾಡಿರ್ತಕ್ಕಂಥ ಕೆಲಸಗಳು ಶಾಶ್ವತ. ನಾವೆಲ್ಲರೂ ಕೂಡ ಅಷ್ಟೇ, ಇವತ್ತಲ್ಲ ಅವ್ರು ಮುಂದೆ ಹೋಗಿದ್ರೆ ನಾವು ಹಿಂದೆ ಹೋಗ್ತೀವಿ ಅಷ್ಟೇ. ಯಾರು ಶಾಶ್ವತ ಭೂಮಿ ಮೇಲಿದ್ದಾರೆ ನೋಡಿ ಹೇಳಿ. ಆ ಹಿನ್ನೆಲೆಯಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹಾರೈಸ್ತೇನೆ. ಶೈಕ್ಷಣಿಕ ರಂಗದಲ್ಲಿ ಉತ್ತಮ ಕ್ರಾಂತಿಯನ್ನು ಮಾಡಿದಂಥ ಸನ್ಮಾನ್ಯ ಶ್ರೀ ಮಾಜಿ ಸಚಿವರಾಗಿರ್ತಕ್ಕಂಥ BC ನಾಗೇಶ್ ಅವರು ನಿನ್ನೆ ಅವರು ಶಿವಾಧೀನರಾಗಿರುವಂಥದ್ದು ಈ ನಾಡಿಗೆ ತುಂಬಲಾರದಂಥ ನಷ್ಟ ಆಗಿರುವಂಥದ್ದು ನಮ್ಮೆಲ್ಲರಿಗೂ ಸಹ ನೋವನ್ನುಂಟು ಮಾಡಿದೆ. ಈ ನಾಡಿನಲ್ಲಿ ಶಾಸಕರಾಗಿ ಉತ್ತಮವಾದ ಸೇವೆಯನ್ನು ಸಲ್ಲಿಸುವುದರ ಮುಖಾಂತರ ಎಲ್ಲ ಜನರ ಒಂದು ಪ್ರಶಂಸೆಗೆ ಅವರು ಒಳಗಾಗಿದ್ದರು. ಅವರು ಇವತ್ತು ನಮ್ಮೆಲ್ಲರನ್ನು ಅಗಲಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಭಾಳ ನೋವನ್ನುಂಟು ಮಾಡಿದೆ. ಅವರಿಗೆ ಭಗವಂತ ಆತ್ಮಶಾಂತಿಯನ್ನು ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೀವಿ. ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಮಾಡಿದರು. ಕೆರೆಯ ಸುತ್ತಮುತ್ತ ಎಲ್ಲ ಜನರಿಗೆ ಅಲ್ಲಿ ಓಡಾಡಲಿಕ್ಕೆ ಮತ್ತು ಅಲ್ಲಿ ಬಂದು ಕೂರಲಿಕ್ಕೆ, ಮಕ್ಕಳು ಆಟ ಆಡಲಿಕ್ಕೆ ಉತ್ತಮವಾಗಿರ್ತಕ್ಕಂಥ ಒಂದು ಸೌಲಭ್ಯವನ್ನು ನಿರ್ಮಿಸಿಕೊಡುವುದು ಒಂದು ದೊಡ್ಡ ಕೆಲಸವನ್ನು ಅವ್ರು ಮಾಡಿದರು. ಹಾಗೆಯೇ ತಿಪಟೂರಿನಲ್ಲಿ ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಇತರೆ ಎಲ್ಲ ಸೌಲಭ್ಯಗಳು ದೊರಕತಕ್ಕಂಥ ಕೆಲಸವನ್ನು ಅವ್ರು ಮಾಡಿದರು. ಅದಕ್ಕೆ ಎಲ್ಲದಕ್ಕಿಂತಲೂ ಸಹ ಅವರು ಸರಳತೆಗೆ ಮತ್ತು ಸರಳ ಜೀವನಕ್ಕೆ ಅವರು ಹೆಸರಾದಂಥವರು. ಪ್ರತಿಯೊಬ್ಬ ವ್ಯಕ್ತಿ ಹೋದರೂ ಸಹ ಅವರನ್ನು ಕೂತು ಮಾತನಾಡಿಸುವಂಥ ಸೌಜನ್ಯತೆಯನ್ನು ಸಹ ಅವರು ಬೆಳೆಸ್ಕೊಂಡಿರ್ತಕ್ಕಂಥದ್ದು ರಾಜಕಾರಣಿಗಳಿಗೆ ಬೇಕಾಗಿರ್ತಕ್ಕಂಥ ಮುಖ್ಯ ಒಂದು ಸ್ವಭಾವ ಅನ್ನುವಂಥದ್ದನ್ನು ಅವ್ರ ಮುಖಾಂತರ ನಾಡಿನ ಜನತೆ, ರಾಜಕಾರಣಿಗಳು ಕಲಿಯುವಂಥ ಒಂದು ವ್ಯವಸ್ಥೆ ಆಗಿತ್ತು. ಅವರು ಸಚಿವರಾಗಿದ್ದರೂ ಸಹ ಅವರು ಪ್ರಯಾಣವನ್ನು ರೈಲಿನಲ್ಲಿ ಅವರು ಪ್ರಯಾಣವನ್ನು ಮಾಡ್ತಾಯಿದ್ರು. ಪ್ರತಿ ವಾರಕ್ಕೆ 2 ದಿವಸ ಅವರು ಸರ್ಕಾರಿ ಏನು ಕಚೇರಿಗಳಿಗೆ ತಾವೇ ಭೇಟಿ ನೀಡಿ ತಿಪಟೂರಿಗೆ ಏನು ಸೌಲಭ್ಯಗಳು ಬೇಕೋ ಅದನ್ನು ತರ್ತಕ್ಕಂಥ ಕೆಲಸವನ್ನು ಅವರು ಮಾಡಿದರು. ಸರ್ಕಾರದಿಂದ ಹೆಚ್ಚಿನ ಅನುದಾನವನ್ನು ತಂದು ತಿಪಟೂರು ನಗರ ಅಭಿವೃದ್ಧಿ ಮಾಡಲಿಕ್ಕೆ ಅವರು ಸಹ ಕಾರಣೀಭೂತರಾಗಿದ್ದರು. ಅವರ ಸೇವೆ ಯಾವಾಗಲೂ ಅಜರಾಮರವಾಗಿ ಉಳಿತದೆ, ಅದು ಯಾವುದೇ ಸಂಶಯ ಇಲ್ಲ ಅಂತೇಳಿ ಸಂದರ್ಭದಲ್ಲಿ ಹೇಳಿ.